ಒಂದು ಇಡ್ಸುತ್ತೆ ಅಂತ ಹೇಳ್ಬೋದು. 4 ಜೊತೆ ಬಟ್ಟೆ ಇಡ್ಸುತ್ತೆ ಅಂದರೆ ಕಡಿಮೆನಾ? ಪುಟಾಣಿ ಅಂದ್ರಲ್ಲ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಉಡ್ಕೊಂಡು ಹೋದಾಗ ಸಿಗಲ್ಲ, ಹಿಂಗೆ ಕೈ ಹಾಕೊಳ್ಳೋ ಥರ, ಒಳ್ಳೆ ಚಿಕ್ಕ ಮಕ್ಕಳ ಥರ. ಅದು ನನಗೆ ಬೇಡ ಅನ್ನಿಸ್ತು. ಇದಕ್ಕೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಗ್ ಸಮಾಚಾರ ಸಂತೆಗೆ. ಇವತ್ತು ನಾನು ಜಯನಗರ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ, ಶಾಪಿಂಗ್ ಮಾಡೋಣ ಅಂತ. ನೋಡೋಣ ಬನ್ನಿ ಏನೇನು ತೊಗೊಂಡೆ ಅಂತ. ಮೊದಲು ಹೋಗೋಣ ಅಂದ್ಕೊಂಡೆ ಜಯನಗರ್ಗೆ, ಆಮೇಲೆ ಬೇಡ ಅಂದ್ಕೊಂಡೆ, ಆಮೇಲೆ ಹೊರಟೆ ಬಿಡೋಣ ಅಂತ ಗಡಿಬಿಡಿಯಲ್ಲಿ ಹೊರಟೆ ರೆಡಿಯಾಗಿ ಹೌಸಿಂಗ್ ಬೋರ್ಡಲ್ಲಿ ಇಳ್ಕೊಂಡೆ. ನಮ್ಮ ಅಕ್ಕನ ಮಗಳು ಅಲ್ಲಿ ಬರ್ತೀನಿ ಇಬ್ಬರು ಹೋಗೋಣ ಅಂತ ಹೇಳಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಆಮೇಲೆ ಬಸ್ಸಲ್ಲಿ ಹೋದ್ವಿ, ಜಯನಗರಲ್ಲಿ ಇಳ್ಕೊಂಡ್ವಿ. ಅಲ್ಲಿ ಒಳ್ಳೊಳ್ಳೆ ಡ್ರೆಸ್ಗಳನ್ನ ಬೊಂಬೆಗಳಿಗೆ ಹಾಕಿದ್ರು. ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಅಂಗಡಿಗಳಲ್ಲೆಲ್ಲ. ಊಟದ ಟೈಮ್ ಆಗಿರೋದ್ರಿಂದ ಫಸ್ಟು ಊಟ ಮಾಡಿಕೊಂಡು ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಹೋಟೆಲಲ್ಲಿ ಊಟ ಮಾಡೋಕ್ಕೆ ಹೋದ್ವಿ. ನಾರ್ಮಲಾಗಿ ನಾವು ಊಟನೇ ತಗೊಂಡ್ವಿ. ಜಾಸ್ತಿ ಇತ್ತು, 1/2 ಮಾಡ್ಕೊಂಡು ತಿಂದ್ವಿ. ನಮ್ಮ ಅಕ್ಕನ ಮಗಳು ವೀಡಿಯೋದಲ್ಲಿ ಬರಲಿಲ್ಲ, ಬೇಡ ಅಂತಿಲ್ಲ. ಓಕೆ ಅಂತ ನಾನೇ ವ್ಲಾಗ್ಗಳು ಮಾಡಿದೆ. ಫಸ್ಟು ಅಂಗಡಿಯಲ್ಲಿ ನನ್ನ ಮಗನಿಗೆ ಸ್ಲಿಪ್ಪರ್ ತೊಗೊಳೋಣ ಅಂತ ನೋಡಿದೆ. ಯಾಕೋ ಸೈಜ್ ಸರಿ ಹೋಗಲಿಲ್ಲ, ಬೇಡ ಅಂತ ಸುಮ್ಮನಾದೆ. ಹಾಗೆ ಮುಂದೆ ಬರ್ತಾ ಅಲ್ಲಿ ಫ್ಲವರ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಅವನಿಗೆ ಸ್ಪೆಕ್ಸ್ ಇತ್ತು, ಏನು ಬೇಡ, ಬಟ್ ಒಂದೇ ಒಂದು ವಾಚ್ ಇತ್ತು ಅಷ್ಟೇ. ಇನ್ನೊಂದು ತೊಗೊಳೋಣ ಸ್ಪೈಡರ್ ವಾಚು ಅಂತ ನೋಡಿದೆ, ತುಂಬ ಚೆನ್ನಾಗಿತ್ತು, ಕಾಣಿಸ್ತಿತ್ತು, ಇಷ್ಟ ಆಯಿತು. ಅದು ತೊಗೊಂಡೆ. ಅದು ಹೇಗಿದೆ ಏನು ಅಂತ ತೋರಿಸಿದ್ದೀನಿ, ನೆಕ್ಸ್ಟು ನೋಡಿ ಅಮೌಂಟ್ ಎಷ್ಟು ಹೇಗಿದೆ ಅಂತ. ಹಾಗೆ ನಮ್ಮ ಅಕ್ಕನ ಮಗಳು ಲಿಪ್ ಲೈನರ್ ತೊಗೊಂಡ್ಳು, ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ರೇಟ್ ಇತ್ತು. ಹಾಗೆ ನಾನೊಂದು ಬ್ಯಾಗ್ ತೊಗೊಳೋಣ ಹೊರಗಡೆ ಹೋದಾಗ, ಜಾಸ್ತಿ ಬಟ್ಟೆ ಎಲ್ಲ ತೊಗೊಂಡಾಗ ಅಂತ ಒಂದು ಬ್ಯಾಗ್ ಕೂಡ ತೊಗೊಂಡೆ. ನಾನು ವೀಡಿಯೋದಲ್ಲಿ ತೋರಿಸಲಿಲ್ಲ, ಇನ್ಯಾವಾಗಾದರೂ ಬೇರೆ ಲಾಗಲ್ಲಿ ತೋರಿಸ್ತೀನಿ. ನನ್ನ ಮಗನಿಗೆ ಬಟ್ಟೆಗಳು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಚೆನ್ನಾಗಿತ್ತಲ್ಲ ಪ್ಯಾಂಟ್ಗಳು, ಹಾಗೆ ರೇಟು ಪರವಾಗಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನು ಇಲ್ಲೇ ತಗೊಂಡೆ. ಡ್ರೆಸ್ಗಳೆಲ್ಲ ಹಾಕಿದ್ರು, ನಾನು ನೋಡಿದೆ, ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಅದು ಅಲ್ಲದೆ ನಾನು ಚಿನ್ನಮಿನ ಡ್ರೆಸ್ ಎಲ್ಲ ಬೇಡ ಅಂತ ತಗೊಳ್ಳಿಲ್ಲ. ಆಲ್ರೆಡಿ ಎಷ್ಟೊಂದು ಡ್ರೆಸ್ ಇತ್ತು, ಹಾಕಿಲ್ಲದೆ ಇರೋದೇನೇ. ನನಗೆ ಸಾಫ್ಟಾಗಿರೋ ಚೆನ್ನಾಗಿರೋ ಡ್ರೆಸ್ಗಳು ಬೇಕಾಯಿತು. ಇನ್ಯಾವಾಗಾದರೂ ತೊಗೊಳೋಣ ಅಂತ ಸುಮ್ಮನಾದೆ. ಈಗ ಹಬ್ಬ ಏನಿಲ್ಲ, ಯಾವ ಫಂಕ್ಷನ್ನು ಇಲ್ವಲ್ಲ. ಹಾಗೆ ನಾನು ನೆಕ್ಸ್ಟು ನನ್ನ ಮಗುಗೆ ನೈಟ್ ಡ್ರೆಸ್ ತೊಗೊಳೋಣ ಅಂತ ನೋಡಿದೆ, ಸೈಜ್ ಸಿಗಲಿಲ್ಲ. ಯಾಕೋ ನನಗೆ ಕಲರ್ಸು ಇಷ್ಟ ಆಗಲಿಲ್ಲ, ಬೇಡ ಅಂತ ಸುಮ್ಮನಾದ್ವಿ. ಮುಂದೆ ಹೋದ್ವಿ, ಅಲ್ಲಿ ತುಂಬ ಡ್ರೆಸ್ಗಳೆಲ್ಲ ನೋಡ್ಬೋದು. ಎಲ್ಲ ಒಂದೇ ಥರ ಬೇರೆ ಬೇರೆ ಅಂಗಡಿಗಳಲ್ಲಿ ಇಟ್ಟಿದ್ದರು, ಕಲರ್ ಚೇಂಜ್ ಎಲ್ಲ ಇತ್ತು. ಸೇಮ್ ಅಲಂಕಾರ ಪ್ಲಾಜಾ ಥರ ಇದೆ ಒಳಗಡೆ ಅಂತ ಹೇಳ್ಬೋದು, ಆ ಥರನೇ ಇತ್ತು ಅಲ್ಲೆಲ್ಲ. ನಾವು ಸರಿ ರಿಟರ್ನ್ ಹೋದ್ವಿ. ಮನೆಗೆ ಹೋದಾಗ ಒಂದು 6 o'clock ಆಗಿತ್ತು. ಬರುವಾಗಲೂ ಹೋಗುವಾಗಲೂ 2 ಬಸ್ ಕ್ಯಾಚ್ ಮಾಡಿ ಹೋದ್ವಿ, ಯಾಕಂದರೆ ಜಯನಗರ್ಗೆ ಸ್ಟ್ರೈಟ್ ಬಸ್ ಇರಲಿಲ್ಲ. ಅಕ್ಕ ಮನೆಗೆ ಹೋದೆ. ಅಕ್ಕ ಮನೆಗೆ ಹೋಗಿ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ. ಅಷ್ಟರಲ್ಲಿ ಹಸ್ಬೆಂಡ್ ಬಂದರು. ಹಸ್ಬೆಂಡ್ ಜೊತೆಗೆ ನಾನು ಮನೆಗೆ ರಿಟರ್ನ್ ವಾಪಸ್ ಬಂದೆ. ಏನೇನು ತೊಗೊಂಡೆ, ಎಷ್ಟು ದುಡ್ಡು ಕೊಟ್ಟೆ, ಅದಕ್ಕೆ ಯಾವ್ದ್ಯಾವ್ದು ಚೆನ್ನಾಗಿದೆ, ಯಾವ ಕಲರಲ್ಲಿ ತೊಗೊಂಡೆ ಅಂತ ನೋಡೋಣ ಬನ್ನಿ. ಈಗ ತೋರಿಸ್ತೀನಿ ನಾನು. ನನ್ನ ಮಗನಿಗೆ ಈಗ ಸ್ಕೂಲ್ಗೆ ಹಾಕಿರೋದ್ರಿಂದ ಸ್ವಲ್ಪ ಆಕ್ಸೆಸರೀಸ್ ಬೇಕಾಯಿತು ಅಂತ ನನಗನ್ನಿಸ್ತಿತ್ತು. ಅವನಿಗೋಸ್ಕರ ಶಾಪಿಂಗ್ ಮಾಡೋಣ ಅಂತ ನಾನು ಜಯನಗರನ್ನೇ ಆಯ್ಕೆ ಮಾಡಿಕೊಂಡೆ. ಯಾಕಂದರೆ ನಾನು ತುಂಬ ಸಲ ಮಲ್ಲೇಶ್ವರಂ ಆಗಿರ್ಬೋದು, ಹಾಗೆ ಬಾಸಮ್ ಸರ್ಕಲ್ ಕೂಡ ತೊಗೋತಿದ್ದೆ. ಬಟ್ ಅಲ್ಲಿ ಹೋಗಿ ಬೇಜಾರಾಗಿರೋದ್ರಿಂದ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂತ ಜಯನಗರ್ಗೆ ಹೋದೆ. ಮೊದಲು ನನ್ನ ಮಗನಿಗೆ ಏನೆಲ್ಲ ತೊಗೊಂಡೆ ಅಂತ ತೋರಿಸ್ತೀನಿ, ಆಮೇಲೆ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ನೋಡಿ, ನಾನು ವಾಚ್ ತೊಗೊಂಡೆ ನನ್ನ ಮಗನಿಗೆ, ಸ್ಪೈಡರ್ ಮ್ಯಾನ್ ವಾಚು. ಮತ್ತು ಇದು ಲೈಟ್ ಕೂಡ ಬರುತ್ತೆ ನೋಡಿ. ಅವನಂತೂ ತುಂಬ ಇಷ್ಟಪಟ್ಟ. ನೆನ್ನೆ ಸಾಯಂಕಾಲ ಅಂತೂ ಹಾಕ್ಕೊಂಡು ಅವ್ರ ಅಜ್ಜಿ ತೋರಿಸೋರ್ಗೂ ಅಳ್ತಿದ್ದ. ನಾನು ಕೆಳಗಡೆ ಹೋಗ್ತೀನಿ, ಅಜ್ಜಿಗೆ ತೋರಿಸ್ತೀನಿ ಅಂತ ತೋರಿಸ್ಬಿಟ್ಟು ಬಂದ. ಆಮೇಲೆ ರಾತ್ರಿ ಎಲ್ಲ ಕೂಡ ಇದನ್ನ ಹಾಕ್ಕೊಂಡೇ ಮಲಗಿದ್ದ. ಆಮೇಲೆ ಲೈಟ್ ಹಿಂಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ, ನಾನೇ ಮಾಡಿಕೊಟ್ಟಿದ್ರೆ ಹಿಂಗೆ ಆಡಿಸ್ತಿದ್ದ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಆಮೇಲೆ ಇದು ಓಪನ್ ಮಾಡೋಕ್ಕೂ ಕೂಡ ಅವ್ನಿಗೆ ಬರ್ತಿರ್ಲಿಲ್ಲ, ನಾನೇ ಓಪನ್ ಮಾಡಿಕೊಡ್ತಿದ್ದೆ. ಇಲ್ಲಿ ನೋಡಿ, ಇದು
ಒಳಗಡೆ ಟೈಮಿಂಗ್ಸ್ ಇದೆ, ಸೆಟ್ ಮಾಡ್ಕೋಬೋದು. ಸೆಟ್ ಮಾಡಿ ಕೊಡ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಕಡಿಮೆ ಏನು ಮಾಡಲಿಲ್ಲ, ನಾರ್ಮಲಾಗಿ ಎಲ್ಲರೂ ಅಲ್ಲಿ ಇರೋರೆಲ್ಲ ಒಂದೇ ರೇಟ್ ಹೇಳಿದ್ರು. ಬಟ್ ಇದನ್ನು ನಾನು 250 ರುಪೀಸ್ಗೆ ಇಸ್ಕೊಂಡೆ. 280 ಅಂತ ಅಂದರು, ಕಡಿಮೆನೇ ಮಾಡಲಿಲ್ಲ ಅವರು. 250 ಕೊಟ್ಟು ಇಸ್ಕೊಂಡೆ. ಚೆನ್ನಾಗಿದೆ. ಸ್ಕೂಲ್ಗೆ ಡೈಲಿ ಹಾಕಿ ಕಳಿಸೋದಿಲ್ಲ, ಎಲ್ಲಾದರೂ ಹೊರಗಡೆ ಹೋದರೆ ಹಾಕಿ ಕಳ್ಸೋಣ ಅಂತ. ಯಾಕಂದರೆ ಸ್ಕೂಲಲ್ಲಿ ಅವನು ಪೆನ್ಸಿಲ್ ಬುಕ್ ಕೊಟ್ಟರೆ ಒಂದೇ ದಿವಸಕ್ಕೆ ತಂದೇ ಇಲ್ಲ ವಾಪಸ್ಸು. ಅದಕ್ಕೋಸ್ಕರ ಎಲ್ಲಾದರೂ ಹೊರಗಡೆ ಹೋದಾಗ ನಾವು ಜೊತೆಲಿದ್ದಾಗ ಹಾಕ್ಕೊಳ್ಳೋಣ ವಾಚು ಅಂತ ಹಾಗೆ ಎತ್ತಿಡ್ತೀನಿ. ಮನೇಲಿ ಬಂದರೆ ಮಾಮೂಲಿ ಅವನ್ನ ಹಾಕ್ಕೊಂಡು ಆಟ ಆಡ್ತಾನೆ. ನನ್ನ ಮಗ ಏನು ವಸ್ತು ತಂದ್ರೂ ಆ ಥರ ಎಲ್ಲ ಕಿತ್ತಾಕೋದಿಲ್ಲ. ಬಟ್ ಸ್ಕೂಲಲ್ಲಿ ಏನೋ ಗೊತ್ತಿಲ್ಲ, ನೋಡಬೇಕು ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ಮುಂದೆ ಲಾಗ್ಗಳಲ್ಲಿ, ನೋಡೋಣ. ಹಾಗೆ ಒಂದು ಪೌಚ್ ತಂದೆ, ಚೆನ್ನಾಗಿದೆ. ಇದು 30 ರುಪೀಸು. ಯಾಕಂದರೆ ನಾನು ಜಾಮಿಟ್ರಿ ಬಾಕ್ಸ್ ತೊಗೊಂಡಿದ್ದೆ, ಬಟ್ ಅದನ್ನ ಒಂದೇ ದಿವಸ ಕಿತ್ತಾಕಿದ್ದ. ಪೆನ್ಸಿಲ್ ಎಲ್ಲ ಕೊಟ್ಟರೆ ಅವನು ತೊಗೊಂಡು ಬರ್ತಿರ್ಲಿಲ್ಲ. ಅದಕ್ಕೆ ಇದು ಸಿಂಪಲಾಗಿ ಒಂದು ತೊಗೊಂಡು ಪೆನ್ಸಿಲ್ ಹಾಕಿ ಕಳ್ಸೋಣ ಅಂತ ಇದನ್ನು ತೊಗೊಂಡೆ. ಹಾಗೆ ಹಾಕ್ಬೋದಾಯಿತು ಬ್ಯಾಗಲ್ಲಿ ಪೆನ್ಸಿಲು, ಬಟ್ ಅದು ಕೈ ಸಿಗಲ್ಲ, ಬ್ಯಾಗೆಲ್ಲ ಗೀಚ್ಕೊಳುತ್ತೆ ಅಂತ ಇದೊಂದು ತೊಗೊಂಡೆ, ಬೈ ಮಾಡಿದೆ. ಓಕೆ, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನಾನೊಂದು ಬುಕ್ ತೊಗೊಂಡಿದ್ದೀನಿ. ಇವಾಗ ವಾಷಿಂಗ್ ಮಿಷಿನ್ ಪೌಡರು 2 ಮಂತ್ಸ್ಗೆ ಒಂದ್ಸಲ ಹಾಕ್ತೆ ಅಂತ ಯಾವಾಗ ಅಂತ ನಾನು ನೆನ್ಪು ಮಾಡಿಕೊಂಡ್ರು ನೆನಪಾಗೋದಿಲ್ಲ. ಆ ಥರ ಸಣ್ಣ ಪುಟ್ಟ ಎಲ್ಲ ಬರ್ಕೊಡೋಣ ಅಂತ ಬುಕ್ಗಳೆಲ್ಲ ತುಂಬ ಇದೆ. ಬಟ್ ಅದು ಬುಕ್ಕಲ್ಲಿ ಬರೆದ್ರೆ ನನ್ನ ಮಗನೇ ಸಾಕು ಕಿತ್ತಿ ಅರ್ಧಿ ಸಾಕ್ತಾ ಇರ್ತಾನೆ. ಬಟ್ ನನಗೆ ಇದು ತುಂಬ ದಿವಸದಿಂದ ಒಂದು ಆಸೆ ಇತ್ತು, ಈ ಥರ ಬುಕ್ ತೊಗೋಬೇಕು ಅಂತ ತೊಗೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ. ಲಾಕ್ ಆಗುತ್ತೆ ಇದು ಬುಕ್ಕು. ಹಾಗೆ ಇದು 150 ಹೇಳಿದ್ರು, 120 ರುಪೀಸ್ಗೆ ಇಸ್ಕೊಂಡೆ ನಾನು. ಡಿಮಾರ್ಟಲ್ಲೂ ಕೂಡ ಸಿಕ್ತಿತ್ತು, ಬಟ್ ಹೋಗಿದ್ನಲ್ಲ ನನ್ನ ಮಗಂಗೆ ತಗೋತಿದ್ನಲ್ಲ ಅಂತ ಇದೊಂದು ತೊಗೊಂಡೆ ನಾನು. ಇದರಲ್ಲಿ ಕಲರ್ಸು ಇತ್ತು, ಇದು ಚಾಯ್ಸ್ ಮಾಡಿ ತೊಗೊಂಡೆ. ಬ್ಲೂ ಕಲರ್ ಇಲ್ಲಿ ಚೆನ್ನಾಗಿದೆ ಅಂತ. ನನ್ನ ಮಗನಿಗೆ ಬುಕ್ಸ್ಗೆಲ್ಲ ಬೈಂಡ್ ಹಾಕಬೇಕು, ಇದಕ್ಕೆ ಲೇಬಲ್ ಬೇಕಾಯ್ತಲ್ಲ, ಅದಕ್ಕೋಸ್ಕರ ಬೈಂಡ್ ಹಾಕಿರಲಿಲ್ಲ, ಇನ್ನು ಲೇಬಲ್ ತರೋಣ ಅಂತ. ಹಾಗೆ ಹೋಗಿದ್ನಲ್ಲ ಎಲ್ಲ ತೊಗೋತಿದ್ನಲ್ಲ, ಹಾಗೆ ಅಲ್ಲಿ ಶಾಪ್ ಇತ್ತು, ಹಾಗೆ ತೊಗೊಂಡೆ. ನೋಡಿ, ಇದು 1 ಶೀಟ್ 30 ರುಪೀಸು. ಹಾಗೂ ನಾನು ಸ್ಪೈಡರ್ ಮ್ಯಾನ್ದು ಇಲ್ಲ ಕಾರ್ಟೂನ್ಸ್ದು ಕೇಳಿದೆ, ಎಲ್ಲೋ ಇದೆ ಸಿಕ್ತಿಲ್ಲ ಅಂದರು. ಸರಿ ಓಕೆ ಬಿಡಿ, ಇದೆ ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದೆ. ಕಾರು ಅಂದರೆ ತುಂಬ ಇಷ್ಟಪಡ್ತಾನೆ, ಆ ಥರದ್ದು ತೊಗೊಳೋಣ ಕಾರ್ ಇರೋದು ಲೇಬಲ್ ಅಂದ್ಕೊಂಡೆ, ಅದು ಇರಲಿಲ್ಲ. ಹೋಗ್ಲಿ ಬಿಡು ಪರವಾಗಿಲ್ಲ, ಇದೆ ಸಾಕು ಅಂತ ಇದನ್ನೇ ತೊಗೊಂಡು ಬಂದೆ. 2 ಶೀಟ್ ತೊಗೊಂಡಿದ್ದೀನಿ, ಬುಕ್ಕು ಬೇಕಾಗುತ್ತೆ ಅಂತ. ಬುಕ್ಕು 1 ಶೀಟಲ್ಲಿ 12 ಬರುತ್ತೆ. ಒಂದು ಶೀಟಲ್ಲಿ 12 ಬರುತ್ತೆ. 2 ಸೆಟ್ ತೊಗೊಂಡಿದ್ದೀನಿ. ಪುಟಾಣಿ ಅಂಬ್ರೆಲ್ಲ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಾವು ಹುಡ್ಕೊಂಡು ಹೋದಾಗ ಸಿಗಲ್ಲ, ಬಟ್ ನಾನು ಇದು ತೊಗೊಂಡೆ, ನನಗೆ ಇಷ್ಟ ಆಯಿತು. ನಮ್ಮ ಅಕ್ಕನ ಮಗಳು ತೊಗೋ ಅಂತ ಹೇಳಿದ್ಲು. ನೋಡಿ ಹೇಗಿದೆ ಅಂತ, ಚೆನ್ನಾಗಿದೆ ಅಲ್ಲ. ಈಗ ಮಳೆಗಾಲ ಆಗಿರೋದ್ರಿಂದ ಇದೆ ಬೇಕು. ಮೀಡಿಯಮ್ ಸೈಜಲ್ಲಿ ನಮ್ಮದು ಅಂಬ್ರೆಲ್ಲ ಇದೆ, ಬಟ್ ಅವ್ನಿಗೊಂದು ತೊಗೊಳೋಣ ಅಂತ ನನಗೆ ಆಸೆ ಇತ್ತು, ಅದಕ್ಕೆ ಅದೊಂದು ತೊಗೊಂಡಿದ್ದೀನಿ ಅವನಿಗೋಸ್ಕರ. ನೆನೆ ಇದನ್ನು ಕೊಡು ಅಂತಿದ್ದ, ಎತ್ತಿಟ್ಟಿದ್ರು ಬಿಡ್ತಿರ್ಲಿಲ್ಲ. ಬೆಳಗ್ಗೆ ಸ್ಕೂಲಿಗೆ ತೊಗೊಂಡೋಗು ಅಂತ ಸುಮ್ಮನಿರು ಅಂತ ಎತ್ತಿಟ್ಟಿದ್ದೆ. ಈಗ ಬಂದಮೇಲೆ ಮತ್ತೆ ಕೇಳ್ತಾನೆ, ಜ್ಞಾಪನ ಬಂದರೆ ಗ್ಯಾರಂಟಿ ಕೇಳ್ತಾನೆ, ಎತ್ತಿಟ್ಟಿರ್ತೀನಿ. ಇದು ಪ್ಯಾಂಟ್ಸ್ ತೊಗೊಂಡೆ, ಅವನಿಗೆ 600 ರುಪೀಸು 4 ತೊಗೊಂಡಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಜೀನ್ಸ್ ಪ್ಯಾಂಟ್ಗಳಿತ್ತು, ಪ್ಯಾಂಟ್ಗಳೆಲ್ಲ ಇತ್ತು, ಹಳೆದಾಗಿತ್ತು. ಅವ್ನಿಗೆ ಬಟ್ಟೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಕ್ವಾಲಿಟಿನೂ ಚೆನ್ನಾಗಿದೆ. ಮತ್ತು ಈ ಪ್ರೈಸಲ್ಲಿ ಮನೆ ಹತ್ರ ಎಲ್ಲ ಜಾಸ್ತಿ ಆಗುತ್ತೆ. ನೋಡಿ, ಬ್ಲ್ಯಾಕ್ ಒಂದು ಕಲರ್ ತೊಗೊಂಡೆ, ಹಾಗೆ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇವನಿಗೆ ಬೇಕು, ಒಂದು ಸ್ವಲ್ಪ ಉದ್ದ ಇದ್ದಾನೆ, ಒಂದು ಸೈಜ್ ದೊಡ್ಡದು ತೊಗೊಂಡಿದ್ದೀನಿ. ನಾವು ತೊಗೊಂಡು ಒಂದು 3 ತಿಂಗಳು ಆಗಿರಲ್ಲ, ಅದು ಸ್ವಲ್ಪ ತುಂಡಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇದು ಒಂದು ಸೈಜ್ ದೊಡ್ಡದು ತೊಗೊಂಡಿದ್ದೀನಿ ಅವನಿಗೆ. ಹಾಗೆ ಇದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ವಾಕ್ಗೆ ಮತ್ತು ಮನೇಲಿ ನೈಟ್ ಡ್ರೆಸ್ ಥರ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳಿಗೆ. ತುಂಬ ಚೆನ್ನಾಗಿದೆ. ನೋಡಿ, ಬಟ್ಟೆ ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಕೊಡ್ಬೋದು. ಈ ಪ್ರೈಸ್ ಅಮೌಂಟ್ ಇಷ್ಟ ಆಗುತ್ತೆ, ಈ ಪ್ರೈಸಲ್ಲಿ ವರ್ತ್ ಅಂತ ಅನ್ನಿಸ್ತು ನನಗೆ. ಅಂಗಡಿಗಳೆಲ್ಲ ಒಂದೊಂದು ಪ್ಯಾಂಟ್ಗೆ 300 ರುಪೀಸ್ ಹೇಳ್ತಾರೆ, ನನಗೆ ವರ್ತ್ ಅಂತ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಡಿಮಾರ್ಟಲ್ಲಿ ಹುಡುಕ್ತೆ ಈ ಥರ ಪ್ಯಾಂಟೆಲ್ಲ, ಇದು ಅಷ್ಟೇ ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಇತ್ತು. ಮತ್ತು ಕೆಲವು ಕಡೆ ಸೇಲಲ್ಲೆಲ್ಲ ಅಷ್ಟು ಚೆನ್ನಾಗಿರಲ್ಲ ಕ್ವಾಲಿಟಿ, ಬಟ್ ಇದು ತುಂಬ ಚೆನ್ನಾಗಿದೆ. ನೋಡಿ, ಶರ್ಟ್ಗಳು ಬೇರೆ ಕಡೆ ತೊಗೊಂಡೆ ನಾನು, 900 ರುಪೀಸ್ಗೆ 3 ಪೀಸು. ನನಗಂತೂ ಈ ಥರ ಹುಡುಕ್ತಾ ಇದೆ, ತುಂಬ ಇಷ್ಟ ಆಗಿತ್ತು. ಒಂದು ಶರ್ಟ್ಗೆ ಎಷ್ಟು ಕಾಸ್ಟ್ಲಿ ಗೊತ್ತಾ ಅಂಗಡಿಯಲ್ಲಿ, ಬಟ್ ಇಲ್ಲಿ ವರ್ತ್ ಅಂತ ಅನ್ನಿಸ್ತು.
ಇದು ಈಗ ಕರೆಕ್ಟಾಗಿದೆ ನನ್ನ ಮಗನಿಗೆ, ಬಟ್ ಕ್ಯೂಟಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ತೊಗೊಂಡೆ. ಇನ್ನೆರಡು ಬೇರೆ ಸೈಜಲ್ಲಿ ತೊಗೊಂಡಿದ್ದೀನಿ. ಒಂದು ಸೈಜು ದೊಡ್ಡದೆ ಅಂತ ಅನ್ಕೋತೀನಿ. ಈ ಸೈಜ್ ನನ್ನ ಮಗಂದು ಬಟ್ಟೆ ಹಳೇದಿತ್ತು, ಬೇರೆ ಬೇರೆ ಕಲರು, ಬೇರೆ ಬ್ರ್ಯಾಂಡು ಶರ್ಟ್ಗಳು. ಬಟ್ ಇದು ತೊಗೊಂಡೆ, ನಂಗೆ ತುಂಬ ಇಷ್ಟ ಆಯ್ತು. ಈ ಕಲರು ವೇರ್ ಮಾಡಿರಲಿಲ್ಲ ನನ್ನ ಮಗ ಯಾವತ್ತೂ, ರೇರು, ಯಾವುದೂ ಇಲ್ಲ ಆಲ್ಮೋಸ್ಟ್ ಅನ್ಕೊತೀನಿ, ಆಲ್ಮೋಸ್ಟ್ ಯಾವುದೂ ಇರಲಿಲ್ಲ. ನಂಗೆ ಇಷ್ಟ ಆಯಿತು, ಇದೊಂದು ತೊಗೊಂಡೆ. ಹಾಗೆ ನೋಡಿ ಇದೊಂದು ತೊಗೊಂಡೆ. ನಮ್ಮ ಅಕ್ಕನ ಮಗ ಈ ಥರ ಒಂದು ಶರ್ಟ್ ವೇರ್ ಮಾಡಿದ್ದ, ನಂಗೆ ತುಂಬ ಇಷ್ಟ ಆಯಿತು. ಕಲರ್ಸು ಅಷ್ಟೇ, ನನ್ನ ಮಗ ಬೆಳ್ಳಗಿರೋದ್ರಿಂದ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ವುಡೀಸ್ ಅಂತ ಏನೋ ಬರ್ತಲ್ಲ, ಕ್ಯಾಪ್ ಇರೋದು, ಆ ಥರದ್ದು ನೋಡಿದೆ, ಸಿಗಲಿಲ್ಲ. ಸಿಂಗಲಾಗೆಲ್ಲ ತೊಗೊಳಕ್ಕೆ ಹೋದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ, 800 1000 ಅಲ್ಲ, ಮಕ್ಳಿಗೆ ಅಷ್ಟಾಗುತ್ತೆ. ಬಟ್ ವರ್ತ್ ಅಂತ ಅನ್ನಿಸ್ತು. ಈ 3 ಶರ್ಟ್ಗೆ ನಾನು 500 ರೂಪೀಸ್ ಪೇ ಮಾಡಿದೆ. ತುಂಬ ಚೆನ್ನಾಗಿದೆ. ಎಷ್ಟು ನನ್ನ ಮಗಂದು ಈಗ ಮುಗೀತು. ಈಗ ನಾನು ಸಿಂಪಲಾಗಿ ತೊಗೊಂಡೆ, ನಾನೇನು ತೊಗೊಳ್ಳಿಲ್ಲ. ಆ್ಯಕ್ಚುಲಿ ನಾನು ತೊಗೋಬೇಕು ಅಂತ ಐಡಿಯಾ ಇರಲಿಲ್ಲ. ಹೋದ್ಮೇಲೆ ಅಟ್ಲೀಸ್ಟು ನೋಡ್ತೀವಿ, ಏನಾದರೂ ಆಸೆ ಆಗುತ್ತಲ್ಲ, ಒಂದೇ ಎರಡು ತೊಗೊಂಡೆ ಅಂತಲೇ ಹೇಳ್ಬೋದು. ಅದೊಂದು ಬುಕ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ನನಗೆ ವಾಚ್ ತೊಗೊಂಡೆ. ಆ್ಯಕ್ಚುಲಿ ನಾನು ಜಾಸ್ತಿ ವಾಚ್ನ ಯೂಸ್ ಮಾಡೋದಿಲ್ಲ, ಬಟ್ ಈ ವಾಚ್ ನನಗೆ ಇಷ್ಟ ಆಯಿತು. ಈಗ ಫಿಲಿಮ್ಗೆ ಹೊರಗಡೆ ಅಲ್ಲಿ ಹೋಗ್ತೀನಲ್ಲ, ಪ್ಯಾಂಟ್ ಶರ್ಟ್ ವೇರ್ ಮಾಡಿದಾಗ ಒಂದೊಂದು ಕಡ ಟೈಪೆಲ್ಲ ಹಾಕ್ಕೋತೀನಿ. ಒಂದು ಸೈಡ್ ಕೈಗೆ ಏನೂ ಹಾಕ್ಕೊಂಡಿರಲ್ಲ, ಅದಕ್ಕೋಸ್ಕರ ಈ ವಾಚ್ ತೊಗೊಂಡೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ. ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ಹೋದ್ಸಲ ಮಲ್ಲೇಶ್ವರಮಲ್ಲಿ ಒಂದು ವೈಟ್ ಕಲರ್ ವಾಚ್ ತೊಗೊಂಡಿದ್ದೆ, ಬಟ್ ಅದು ಬೆಲ್ಟೇ ಕಿತ್ತೋಯ್ತು. ಅದಕ್ಕೆ ಇದೊಂದು ಇರಲಿ ಅಂತ ತೊಗೊಂಡಿದ್ದೀನಿ ಅಷ್ಟೇ. ಲೂಸ್ ಇತ್ತು, ಅಲ್ಲೇ ಟೈಟ್ ಮಾಡಿಕೊಟ್ರು. ತುಂಬ ಚೆನ್ನಾಗಿದೆ ನೋಡಿ, ಹಾಕಿ ತೋರಿಸ್ತೀನಿ, ವೇರ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಸ್ವಲ್ಪ ಲೂಸ್ ಇತ್ತು, ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲೇ ನನ್ನ ಕೈ ಸೈಜ್ಗೆ ಸೆಟ್ ಮಾಡಿಕೊಟ್ರು ಇದನ್ನು. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಈಗ ಫ್ಯಾಷನಾಗಿ ಇದೆ, ಓಡ್ತಾ ಇದೆ ಅಂತ ಅನ್ನಿಸ್ತು, ನನಗೆ ಗೊತ್ತಿಲ್ಲ, ಬಟ್ ನನಗೆ ಇಷ್ಟ ಆಯಿತು. ಇದು ತೊಗೋಬೇಕು ಅಂತ ಅನ್ನಿಸ್ತು, ತೊಗೊಂಡಿದ್ದು. 280 ಏನೋ ಹೇಳಿದ್ರು, ಬಟ್ ನಾನು 200 ರೂಪೀಸ್ಗೆಲ್ಲ ಕೇಳಿದೆ, ಅವ್ರು ಕೊಡಲಿಲ್ಲ. 250 ರೂಪೀಸ್ ಇಸ್ಕೊಡು. ಅಲ್ಲೆಲ್ಲ ಕಡಿಮೆನೇ ಮಾಡೋದಿಲ್ಲ. ಮಲ್ಲೇಶ್ವರಮಲ್ಲೇ ವಾಸಿ ಅನಿಸುತ್ತೆ, ಸ್ವಲ್ಪ ಕಡಿಮೆ ಮಾಡ್ತಾರೆ. ಫೇವ್ರೈಟು, ಇದು ಟ್ರೆಂಡಿಂಗಲ್ಲಿ ನಡೀತಿದೆ ಅಂತ ಅಕ್ಕನ ಮಗಳು ಹೇಳಿದ್ರು. ತೊಗೊಂಡೆ. ಇಲ್ಲಿ ಯಾವುದಕ್ಕೂ ಒಂದು ಪ್ಯಾಂಟ್ ಶರ್ಟ್ಗೆ ಅಂತ ಹಾಕ್ಕೊಂಡಿದ್ದೆ, ಹಾಕೋತಾ ಇದೆ, ಇರಲಿಲ್ಲ. ಇದು ಲಾಕ್ ಆಗುತ್ತೆ ಅನಿಸುತ್ತೆ, ಭಾರ ಅಂತ ಏನು ಅನ್ಸೋದಿಲ್ಲ. ಈಗ ವೇರ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ನಂಬ್ತೀರಾ ಇಲ್ವೋ ಗೊತ್ತಿಲ್ಲ, ಬಟ್ ಇದು 80 ರೂಪೀಸ್ ಏನೋ ಹೇಳಿದ್ರು. 200 150 ರೂಪೀಸ್ ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಬೇಡ ಬಿಡು ಜಾಸ್ತಿ ಆದರೆ ಅಂತ ಸುಮ್ಮನೆ ಅದೇ. 60 ರೂಪೀಸ್ಗೆ ತಗೊಳ್ಳಿ ಅಂತ ಅಂದರು. ವರ್ತ್ ಅಂತ ಅನ್ನಿಸ್ತು ನನಗೆ, ತಗೊಂಡೆ ನೋಡಿ. ಈಗ ವೇರ್ ಮಾಡಿ ತೋರಿಸ್ತೀನಿ ಇದನ್ನು. ತೆಗಿಯೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪ್ಯಾಂಟ್ ಶರ್ಟ್ಗೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದೇ ಒಂದು ಲಾಸ್ಟ್ ಇದೆ, ಇದು ನೋಡಿ. ಆ್ಯಕ್ಚುಲಿ ಇದು ಬಟ್ಟೆನಾದರೂ ಹಾಕ್ಕೋಬೋದು, ಮೇಕಪ್ ಸೆಟ್ ಇಟ್ಕೋಬೋದು. ನಾನು ಆ್ಯಕ್ಚುಲಿ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅವತ್ತು ಮೇಕಪ್ ಸೆಟ್ ಎಲ್ಲ ಬಟ್ಟೆ ಜೊತೆಲೇ ಇಟ್ಕೊಂಡಿದ್ದೆ. ಬಾಕ್ಸ್ ಎಲ್ಲ ಇಟ್ಕೊಂಡು ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಿತ್ತು. ಬಟ್ಟೆ ಎಲ್ಲ ಗೋಜ್ಬಿಟ್ಟಿದ್ದೆ, ಮೇಕಪ್ ಸೆಟ್ ಎಲ್ಲ ಗೋಜ್ಬಿಟ್ಟಿತ್ತು. ಈಗ ಏರ್ ಸ್ಪ್ರೇ ಲೀಕೇಜ್ ಆಗ್ಬೋದು ಬಟ್ಟೆ ಮೇಲೆ, ಅಕಸ್ಮಾತ್ ಲಿಪ್ಸ್ಟಿಕ್ ಎಲ್ಲ ಬಟ್ಟೆಗೆ ಆಗ್ಬೋದು. ಹೊಸ ಬಟ್ಟೆ ಎಲ್ಲ ಇಟ್ಕೊಂಡಿರ್ತೀವಿ ಹೊರಗಡೆ ಹೋದಾಗ, ಅದನ್ನು ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ಲ, ಬಟ್ಟೆನೂ ವೇಸ್ಟ್ ಆಗುತ್ತೆ. ಆಮೇಲೆ ನಮಗೂ ಅನ್ಕಂಫರ್ಟಬಲ್ ಇರುತ್ತೆ ಬಟ್ಟೆ ಜೊತೆಗೆ ನಾವು ಮೇಕಪ್ ಸೆಟ್ನೆಲ್ಲ ಇಟ್ಕೊಂಡಾಗ. ಅದಕ್ಕೆ ಇದೊಂದು ಬೈ ಮಾಡಿದೆ ನೋಡಿ. ಆ್ಯಕ್ಚುಲಿ ನಂದೆಲ್ಲ ಮೇಕಪ್ ಸೆಟ್ ಇದರಲ್ಲಿ ಇಡಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಡಿಸುತ್ತೆ, ಗ್ಯಾರಂಟಿ ಇಡಿಸ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಈ ಕಲರು ಅಷ್ಟೇ ಬೇರೆ ಥರ, ಹಿಂಗೆ ಕೈಗೆ ಹಾಕೊಳ್ಳೋ ಥರ, ಚಿಕ್ಕ ಮಕ್ಕಳ ಥರ, ಅದು ನನಗೆ ಬೇಡ ಅನ್ನಿಸ್ತು. ಆದ್ಮೇಲೆ ಮೀಡಿಯಮ್ ಸೈಜು ಸೂಟ್ ಕೇಸ್ ಇದೆ, ಅದಕ್ಕೆ ಲಾಕ್ ಇರೋದು ತೊಗೊಂಡಿದ್ದೀನಿ, ಬಟ್ ಇದರಲ್ಲಿ ಲಾಕ್ ಇಲ್ಲ. ನಾನು ಆಗ ಮರ್ತ್ಬಿಟ್ಟೆ ಇದಕ್ಕೆ ಲಾಕ್ ಇದೆ, ಚಿಕ್ಕದು ಬ್ಯಾಗಲ್ಗೆಲ್ಲ ಹಾಕೋತಾರಲ್ಲ ಆ ಥರ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಇದರಲ್ಲಿ ಓಪನೇ ಇಲ್ಲ ನೋಡಿ. ಹಾಗೆ ಇದು ಲಾಕ್ ಸಿಸ್ಟಮು ಇಲ್ಲ. ಬಟ್ ಹುಷಾರಾಗಿ ಇಟ್ಕೋಬೇಕು ನಾವೇನೇ, ಅಷ್ಟೇ ಏನು ಮಾಡೋಕ್ಕಾಗಲ್ಲ. ಹೊರಗಡೆ ಹೋದರೆ ಸಿಂಪಲಾಗೆ ಒಂದು 4 ಜೊತೆ ಬಟ್ಟೆ ಇಡಿಸುತ್ತೆ ಗ್ಯಾರಂಟಿ. ಮೇಕಪ್ ಸೆಟ್ A to Z ಇಡಿಸುತ್ತೆ. ಹೇರ್ ಡ್ರೈಯರು, ಆಕ್ಸೆಸರೀಸು, ಹಾಗೆ ಬ್ರಷ್ ಆಗಿರ್ಬೋದು, ಫೇಸ್ ವಾಶು, ಪ್ರತಿಯೊಂದು ಇಡಿಸುತ್ತೆ ಅಂತ ಹೇಳ್ಬೋದು. 4 ಜೊತೆ ಬಟ್ಟೆ ಇಡಿಸುತ್ತೆ ಅಂದರೆ ಕಡಿಮೆನಾ? ಹೇಳೋದೇ ಬೇಕಾಗಿಲ್ಲ ನೋಡಿ.
ಸೇಮು ಸೂಟ್ಕೇಸ್ ಥರನೇ ಬರುತ್ತೆ ನೋಡಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದೆಲ್ಲ ಕೊಡ್ತಾರೆ ಓಕೆ. ಇಲ್ಲಿ ಇದು ಬರುತ್ತಲ್ಲ ಟೈ ಮಾಡೋದು ಬಟ್ಟೆ ಏನಾದರೂ ಅದು ಮಾತ್ರ ಕೊಟ್ಟಿಲ್ಲ ಅಷ್ಟೇ. ಆ್ಯಕ್ಚುಲಿ ನನಗೆ ಅನ್ಸೋ ಪ್ರಕಾರ ಇದು ಮೋಸ್ಟ್ಲಿ ಬಟ್ಟೆ ಪರ್ಪಸ್ ಅಲ್ಲ, ಆಕ್ಸೆಸರಿ ಇಟ್ಕೊಳ್ಳೋ ಪರ್ಪಸ್ಗೆ ಮಾಡಿರೋದು ಅಂತ ಅನ್ಕೋತೀನಿ. ಬಟ್ಟೆನೇ ಹಿಡ್ಕೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ನೋಡಿ ಈ ಕಡೆ ಈ ಥರ ಇದೆ ಸೇಮ್. ಇದನ್ನು ಕೂಡ ನನಗೆ ಇಷ್ಟ ಆಯಿತು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಐ ಹೋಪ್ ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. Until then, bye. Keep smiling. Thank you for watching all. Next vlog ಸಿಗೋಣ.